ಬರೋಬ್ಬರಿ $7.5 ಲಕ್ಷ ಹಣ ನೀಡಿದ ಅಮೆರಿಕನ್ ಏಡ್. ಯುಎಸ್ ಏಡ್ ನ ಹಿಂದಿರೋ ಆ ಷಡ್ಯಂತ್ರ ಯಾವುದು? ಬೇರೆ ಬೇರೆ ದೇಶಗಳಲ್ಲಿ ಅರಾಜಕತೆ ಸೃಷ್ಟಿಯೇ ಯುಎಸ್ ಏಡ್ ನ ದುರುದ್ದೇಶ. ಮೋದಿ ವಿರುದ್ಧದ ಕ್ಯಾಂಪೇನ್ಗೆ ಜಾರ್ಜ್ ಸೊರೋಸ್ ಮಾಡಿದ್ದೇನು ಗೊತ್ತಾ? ಜಾರ್ಜ್ ಸೊರೋಸ್ ಯುಎಸ್ ನಡುವೆ ಇದೆ ನಿಕಟ ಒಡನಾಟ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರದ ಪತನದ ಹಿಂದಿದೆ ಯುಎಸ್ ಏಡ್ ನ ಕೈವಾಡ. ಪಾಕಿಸ್ತಾನದ ಭಯೋತ್ಪಾದನೆಗೆ ಹಾಲೆರೆದಿದ್ದೇ ಯುಎಸ್ ಏಡ್. ಸಿರಿಯಾ, ಶ್ರೀಲಂಕಾ, ಬಾಂಗ್ಲಾದೇಶದ ದಂಗೆ ಹಿಂದೆಯೂ ಅಮೆರಿಕನ್ ಡೀಪ್ ಸ್ಟೇಟ್ ಕರಿನೆರಳು. ನಮಸ್ಕಾರ ವೀಕ್ಷಕರೇ. ಅಮೆರಿಕ ಡೀಪ್ ಸ್ಟೇಟ್ ನ ಕರಾಳ ಮುಖಗಳು ಒಂದೊಂದಾಗೆ ಬಯಲಾಗ್ತಾ ಇವೆ. ಆ ಕರಾಳ ಮುಖ ಮಾಡಿರೋ ಕೆಲಸಗಳು ನಮ್ಮ ಕಣ್ಮುಂದೆ ಇವೆ. ಆದ್ರೆ ಈ ಎಲ್ಲಾ ಕೆಲಸಗಳನ್ನ ಅಮೆರಿಕ ಡೀಪ್ ಸ್ಟೇಟೇ ಮಾಡಿದೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಅದು ಬಹುಶಃ ಈಗ ಒಂದೊಂದಾಗೆ ಗೊತ್ತಾಗ್ತಾ ಇದೆ. ಸಿರಿಯಾದಲ್ಲಿ ಆದಂತಹ ಆಂತರಿಕ ದಂಗೆ ಇರಬಹುದು, ಶ್ರೀಲಂಕಾದಲ್ಲಿ ಆದಂತಹ ಅರಾಜಕತೆ ಇರಬಹುದು, ಬಾಂಗ್ಲಾದೇಶದಲ್ಲಿ ಆದಂತಹ ಕ್ಷಿಪ್ರ ಕ್ರಾಂತಿ ಇರಬಹುದು, ಭಾರತದಲ್ಲಿ ನಡೆಯುತ್ತಿರುವಂತಹ ಷಡ್ಯಂತ್ರಗಳು, ಮೋದಿ ಸರ್ಕಾರದ ವಿರುದ್ಧ ಪಿತೂರಿ, ಇವೆಲ್ಲವೂ ಕೂಡ ಈ ಅಮೆರಿಕನ್ ಏಡ್, ಅಮೆರಿಕನ್ ಡೀಪ್ ಸ್ಟೇಟ್ ನ ಭಾಗಗಳೇ ಆಗಿವೆ. ಮೋದಿ ಸರ್ಕಾರದ ವಿರುದ್ಧ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ನಡೆದ ಪ್ರಯತ್ನಗಳಾಗಿರ್ಬೋದು. ಇವೆಲ್ಲದರ ಹಿಂದೆ ಯುಎಸ್ ಏಡ್ ಅನ್ನೋ ಕರಾಳ ಸಂಸ್ಥೆಯ ರಾಶಿಗಟ್ಟಲೆ ದುಡ್ಡು ಕೆಲಸ ಮಾಡ್ತಾ ಇರೋದು ಈಗ ಗೊತ್ತಾಗ್ತಾ ಇದೆ. ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ಯುಎಸ್ ಏಡ್ ನ ಈ ಜಾಲದ ಒಳಗಡೆ ನಮ್ಮದೇ ದೇಶದ ಅನೇಕ ಪ್ರಭಾವಿಗಳು ಭಾಗಿಯಾಗಿದ್ರು. ಹಾಗೆ ಜಾರ್ಜ್ ಸೊರೋಸ್ ನ ಓಪನ್ ಸೋರ್ಸ್ ಫೌಂಡೇಶನ್ ನ ಫಲಾನುಭವಿಗಳಾಗಿದ್ರು ಅನ್ನೋ ಸುದ್ದಿ ಈಗ ಹೊರಗೆ ಬರ್ತಾ ಇದೆ. ಈಗ ಒಂದು ಎಕ್ಸಾಂಪಲ್, ಒಂದು ವರದಿ ಹೊರಬಿದ್ದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ನಟಿ ಸೋನಂ ಕಪೂರ್ ಅವರ ಪತಿಯ ತಮ್ಮ, ಅಂದ್ರೆ ಸೋನಂ ಕಪೂರ್ ಅವರ ಬಾಮೈದನ ಕಂಪನಿ ಈ ಯುಎಸ್ ಏಡ್ ನಿಂದ ಹಣ ಪಡೆದಿತ್ತಂತೆ. ಯುಎಸ್ ಏಡ್ ನಿಂದ ಅನಂತ್ ಅಹುಜಾ ಪಡೆದಿರುವಂತಹ ಹಣ ಎಷ್ಟು ಗೊತ್ತಾ? ಬರೋಬ್ಬರಿ $7.5 ಲಕ್ಷ. ಗುಡ್ ಬಿಸ್ನೆಸ್ ಲ್ಯಾಬ್ ಅನ್ನೋ ಕಂಪನಿ, ಇದನ್ನ ಅನಂತ್ ಅಹುಜಾ ಅವರು ನಡೆಸ್ತಿದ್ದಾರೆ. ಇವರು ಸೋನಂ ಕಪೂರ್ ಅವರ ಬಾಮೈದ. ಈ ಕಂಪನಿ ಯುಎಸ್ ಏಡ್ ಜೊತೆಗೆ ಟೈ ಅಪ್ ಆಗಿ ಈ ಒಂದು ಹಣವನ್ನ ಪಡೆದಿತ್ತು ಅನ್ನೋ ವರದಿಗಳಿವೆ. ನೆಪ ಏನಪ್ಪಾ ಅಂತ ಹೇಳಿದ್ರೆ, ಭಾರತದಲ್ಲಿರೋ ವಲಸಿಗ ಕಾರ್ಮಿಕರ ಮಾನಸಿಕ ಸ್ಥಿಮಿತತೆಯನ್ನ ಕಾಪಾಡೋದು, ಅವರು ಒಂಟಿತನದಿಂದ ಬಳಲಬಾರದು, ಹಾಗೇನೆ ಡಿಪ್ರೆಷನ್ಗೆ ಹೋಗ್ಬಾರ್ದು. ಯಾಕಂತಂದ್ರೆ ಅವರು ತಮ್ಮ ಫ್ಯಾಮಿಲಿಯನ್ನ ಬಿಟ್ಟು ಒಂದು ಊರಿನಿಂದ ಇನ್ನೊಂದು ಊರಿಗೆ ಬಂದಿರ್ತಾರೆ. ಆಬ್ವಿಯಸ್ಲಿ ಫ್ಯಾಮಿಲಿ ಎಮೋಷನ್ಸ್ ಅಂತ ಇರುತ್ತೆ. ಹಾಗಾಗಿ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಲೋನ್ಲಿನೆಸ್ ಕಾಡಬಾರ್ದು, ಸಂಕಷ್ಟ ಕಾಡಬಾರ್ದು. ಇವೆಲ್ಲವನ್ನ ನೋಡಿಕೊಳ್ಳೋ ಕೆಲಸನ ಅಹುಜಾ ಅವರ ಕಂಪನಿಗೆ ಯುಎಸ್ ಏಡ್ ಕೊಟ್ಟಿತ್ತಂತೆ. ಅಷ್ಟಕ್ಕೂ ವಲಸಿಗರು ಅಂದ್ರೆ ಯಾರು? ಕಲಬುರಗಿಯಿಂದ ಬೆಂಗಳೂರಿಗೆ ಕೆಲಸವನ್ನು ಹುಡ್ಕೊಂಡು ಗುಳೆ ಬಂದಿರ್ತಾರಲ್ಲ, ಅವರಲ್ಲ. ಬಿಹಾರದಿಂದ ಡೆಲ್ಲಿಗೋಸ್ಕರ ತಮ್ಮ ಜೀವನ ನಡೆಸಬೇಕು ಅಂತ ಹೇಳಿ ಕೆಲಸವನ್ನು ಹುಡ್ಕೊಂಡು ಬಂದಿರ್ತಾರಲ್ಲ, ಅವರೂ ಅಲ್ಲ. ಸೀಮಾಂಧ್ರದಿಂದ ಹೈದರಾಬಾದ್ಗೆ ಹೋಗಿರ್ತಾರಲ್ಲ, ಅವರೂ ಅಲ್ಲ. ಅಮೆರಿಕಾದ ವಲಯದಲ್ಲಿ ಈ ವಲಸಿಗರು ಅಂತ ಹೇಳಿದ್ರೆ ಬಾಂಗ್ಲಾದೇಶದಿಂದ ಭಾರತಕ್ಕೆ ಅಕ್ರಮವಾಗಿ ನುಗ್ಗಿರುವಂತಹ ನುಸುಳುಕೋರರು. ಅವರ ಯೋಗಕ್ಷೇಮವನ್ನ ನೋಡಿಕೊಳ್ಳೋ ಜವಾಬ್ದಾರಿಯನ್ನ ಸೋನಂ ಕಪೂರ್ ಅವರ ಬಾಮೈದನ ಕಂಪನಿಗೆ ಕೊಟ್ಟಿದ್ರಾ ಅನ್ನೋ ಗುಮಾನಿ, ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಈ ರೀತಿಯ ಇನ್ನೆಷ್ಟು ಕಂಪನಿಗಳಿವೆ, ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಸದ್ಯದ ಪ್ರಶ್ನೆ. ಮೊನ್ನೆ ಡೆಲ್ಲಿ ಎಲೆಕ್ಷನ್ ಮುಗಿದ ನಂತರ ರಿಸಲ್ಟ್ ಬಂದಾಗ ಬಿಜೆಪಿಯ ಅಮಿತ್ ಮಾಳವಿಯ ಒಂದು ಮಾತನ್ನ ಹೇಳಿದ್ರು. ಇದು ಕೇಜ್ರಿವಾಲ್ ಸೋಲು ಮಾತ್ರ ಅಲ್ಲ, ಇದು ಅಮೆರಿಕನ್ ಡೀಪ್ ಸ್ಟೇಟ್ ಸೋಲು, ಇದು ಜಾರ್ಜ್ ಸೊರೋಸ್ ಸೋಲು ಅಂತ. He had given a clear indication that George Soros and American deep states were interfering in Indian politics ಅಂತ. ಇಲ್ಲಿ ಕೆಲವರನ್ನ ದೂರದ ಅಮೆರಿಕದಲ್ಲಿರುವಂತಹ ಡೀಪ್ ಸ್ಟೇಟ್ ಜಾರ್ಜ್ ಸೊರೋಸ್ ತೊಗಲು ಬೊಂಬೆಯ ರೀತಿ ಆಡಿಸ್ತಿದ್ರು. ಅರವಿಂದ್ ಕೇಜ್ರಿವಾಲ್ ಅವರನ್ನು ಕೂಡ ಅದೇ ರೀತಿ ಪಪೆಟ್ ರೀತಿ ಆಡಿಸ್ತಿದ್ರು ಅನ್ನೋದು ಇವ್ರ ಮಾತಿನ ಅರ್ಥನಾ? ಬಟ್ ಮೇ ಬಿ ರಾಜಕಾರಣಿಗಳಷ್ಟೇ ಇಲ್ಲ, ಇನ್ನೂ ಬೇರೆ ಬೇರೆ ವ್ಯಕ್ತಿಗಳು ಕೂಡ, ಬೇರೆ ಬೇರೆ ಕ್ಷೇತ್ರಗಳಲ್ಲಿರೋರು ಕೂಡ ಇದರಲ್ಲಿರಬಹುದು. ಈಗ ಸೋನಂ ಕಪೂರ್ ಅವರ ಬಾಮೈದನ ಹೆಸರು ಕೇಳಿ ಬರ್ತಾ ಇದೆ. ಅಮೆರಿಕದಲ್ಲಿ ನಡೆದಂತಹ ಇನ್ವೆಸ್ಟಿಗೇಷನ್ ಅಲ್ಲಿ ಈ ಕುರಿತು ಪ್ರಸ್ತಾಪ ಆಗಿದೆ. ವೀಕ್ಷಕರು, ಇಲ್ಲಿ ಇನ್ನೊಂದು ವಿಚಾರವನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ನಾನು ಆಗ್ಲೇ ಹೇಳಿದೆ, ಅಹುಜಾ ಕಂಪನಿಗೆ ಅಮೆರಿಕದ ಯುಎಸ್ ಏಡ್ ನಿಂದ ಬರೋಬ್ಬರಿ $7.5 ಲಕ್ಷ ಹರಿದು ಬಂದಿದೆ ಅಂತ ಹೇಳ್ಕೊಂಡು. ಈ $7.5 ಲಕ್ಷ ಕೇವಲ ಈ ವಲಸಿಗರು ಏನು ಬಂದಿರ್ತಾರಲ್ಲ ಉದ್ಯೋಗವನ್ನು ಹುಡ್ಕೊಂಡು ಅವರ ಏಕಾಂಗಿತನವನ್ನ ದೂರ ಮಾಡೋದಕ್ಕೆ ಮಾತ್ರ ಬಳಕೆ ಆಗ್ತಾ ಇದೆಯಾ, ಅಥವಾ ಬೇರೆದಕ್ಕೂ ಕೂಡ ಬಳಕೆ ಆಗ್ತಾ ಇದೆಯಾ ಅನ್ನೋ ಕ್ಲಾರಿಟಿ ಇಲ್ಲ. ಸೊ ಇಲ್ಲಿ ಒಂದು ಅನುಮಾನ ಅಂತೂ ಇದ್ದೇ ಇದೆ. ನಾವು ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ ಏನು? ಅಮೆರಿಕ ತನ್ನ ಜನರ ತೆರಿಗೆ ಹಣವನ್ನ ತೆಗೆದುಕೊಂಡು ಕೋಟ್ಯಾಂತರ ಡಾಲರ್ ಮೊತ್ತದ ಹಣವನ್ನ ಯಾರಿಗೆ ಕೊಡ್ತಾ ಇದೆ, ಯಾಕೆ ಕೊಡ್ತಾ ಇದೆ ಅಂತ ನೋಡೋದಾದ್ರೆ,
ಡೊನಾಲ್ಡ್ ಟ್ರಂಪ್ ಅವರಿಗೆ ಸಂಬಂಧಿಸಿದಂತಹ ಎಕ್ಸ್ ಖಾತೆಯಲ್ಲಿ ಒಂದು ರಿಪೋರ್ಟ್ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಜಾರ್ಜ್ ಸೋರೋಸ್ ಅವರು ಅಮೆರಿಕನ್ ಏಡ್ ಮೂಲಕ ಬರೋಬ್ಬರಿ 26 ಕೋಟಿ ಅಮೆರಿಕದ ಡಾಲರ್ ಹಣವನ್ನ ಬಳಸಿಕೊಂಡು ಅದನ್ನ ಶ್ರೀಲಂಕಾ, ಸಿರಿಯಾ ಹಾಗೂ ಬಾಂಗ್ಲಾದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡಿಸೋದಕ್ಕೆ, ಹಾಗೆ ಅಲ್ಲಿ ದಂಗೆಯನ್ನ ಎಬ್ಬಿಸೋದಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನೋ ಶಾಕಿಂಗ್ ರಿಪೋರ್ಟ್ ಅದು. ಶ್ರೀಲಂಕಾದಲ್ಲಿ ರಾಜಪಕ್ಷೆ ವಿರುದ್ಧ ಜನಾಂದೋಲನ. ಶ್ರೀಲಂಕಾದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಆಗಿನ ಶ್ರೀಲಂಕಾದ ಅಧ್ಯಕ್ಷ ರಾಜಪಕ್ಷೆ ವಿರುದ್ಧ ಜನಾಂದೋಲನ ಮುಗಿಲು ಮುಟ್ಟಿತ್ತು. ಅವರ ಆಡಳಿತದ ವಿರುದ್ಧ ಶುರುವಾದಂತಹ ಈ ಒಂದು ಜನಾಂದೋಲನ ನಂತರ ಹಿಂಸಾ ರೂಪಕ್ಕೆ ತಿರುಗಿತು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಶ್ರೀಲಂಕಾದ ಪ್ರಜೆಗಳು ಅವರ ಅಧಿಕೃತ ನಿವಾಸಕ್ಕೆ ತೆರಳಿ ಅಲ್ಲಿ ಕೋಲಾಹಲವನ್ನೇ ಎಬ್ಬಿಸಿದ್ರು. ನಂತರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, ರಾಜಪಕ್ಷೆ ಶ್ರೀಲಂಕಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಷ್ಟೇ ಅಲ್ಲದೇನೆ ದೇಶದಿಂದಾನೇ ಕಾಲ್ಕಿತ್ತಿದ್ರು. ಈ ರೀತಿ ಹಿಂಸಾಚಾರ, ಕೋಲಾಹಲ, ದಂಗೆ, ಕ್ಷಿಪ್ರ ಕ್ರಾಂತಿ ಏನು ಉಂಟಾಯ್ತಲ್ಲ ಶ್ರೀಲಂಕಾದಲ್ಲಿ, ಇದರ ಹಿಂದಿರೋದು ನನ್ ಅದರ್ ದೆನ್ ಯುಎಸ್ ಏಡ್, ಜಾರ್ಜ್ ಸೋರೋಸ್ನ ಕೈವಾಡ. ಸಿರಿಯಾ ಆಡಳಿತದ ವಿರುದ್ಧ ಐಸಿಸ್ ಅನ್ನ ಎತ್ತುಕಟ್ಟಿದ್ದೆ ಯುಎಸ್ನ ಏಡ್. ಸಿರಿಯಾದಲ್ಲಿ ಪ್ರಜಾಪ್ರಭುತ್ವದ ನಾಶಕ್ಕೆ ಕಾರಣವಾಗಿದ್ದೆ ಯುಎಸ್. ಸಿರಿಯಾದಲ್ಲಿ ಆಂತರಿಕ ಸಂಘರ್ಷ, ಸಂಪೂರ್ಣ ಅರಾಜಕತೆ, ಯಾವ ಮಟ್ಟಿಗೆ ಅಂದ್ರೆ ಸರ್ಕಾರ ಹಾಗೂ ಜನರ ನಡುವೆ ತಿಕ್ಕಾಟ. ಒಂದು ಶಾಂತಿಯ ನೆಲೆಯಾಗಿದ್ದಂತಹ ಸಿರಿಯಾ ಸಂಪೂರ್ಣವಾಗಿ ಅರಾಜಕತೆಗೆ ಟರ್ನ್ ಆಗೋಯ್ತು. ತನ್ನದೇ ಸರ್ಕಾರ, ತನ್ನದೇ ನಾಗರಿಕರ ವಿರುದ್ಧ ದಂಗೆಯನ್ನು ಸಾರೋದ್ರ ಮಟ್ಟಿಗೆ, ಅಂದ್ರೆ ಸಂಪೂರ್ಣವಾಗಿ ಅಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಕೊಲ್ಯಾಪ್ಸ್ ಆಯ್ತು. ಈ ರೀತಿ ಆಂತರಿಕ ಸಂಘರ್ಷ, ಕ್ಷಿಪ್ರ ಕ್ರಾಂತಿ, ಸಿರಿಯಾದಲ್ಲಿ ಈ ರೀತಿ ಅರಾಜಕತೆ ಸೃಷ್ಟಿಯಾಗೋದಕ್ಕೆ ಕಾರಣ ಅಂತ ಹೇಳಿದ್ರೆ ಅದು ಯುಎಸ್ ಏಡ್, ಜಾರ್ಜ್ ಸೋರೋಸ್. ಇನ್ನು ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಗೆ ಕುಮ್ಮಕ್ಕು. ಯುಎಸ್ ಏಡ್ ನ ಪ್ರಮುಖ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಬೇರೆ ಬೇರೆ ದೇಶಗಳಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡೋದು, ಅಲ್ಲಿಯ ರಾಜಕೀಯ ಸ್ಥಿರತೆಯನ್ನ ಅಸ್ಥಿರ ಮಾಡೋದು, ಪ್ರಜಾಪ್ರಭುತ್ವವನ್ನ ನಾಶ ಮಾಡೋದು. ಎಲ್ಲೆಲ್ಲಿ ಯುಎಸ್ ಏಡ್ ಈ ತರ ಹಣವನ್ನ ಕೊಡುತ್ತೆ ಅಂತ ಹೇಳಿದ್ರೆ ತನ್ನ ಒಂದು ಸ್ವಹಿತಾಸಕ್ತಿಯನ್ನು ನೋಡೇ ಕೊಡುತ್ತೆ. ಅದು ಪಾಕಿಸ್ತಾನಕ್ಕೆ ಯುಎಸ್ ಏಡ್ ಏನ್ ಕೊಡ್ತಿತ್ತಲ್ಲ, ಅದು ಸಂಪೂರ್ಣವಾಗಿ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡೋದಕ್ಕೆ ಅದನ್ನ ಕೊಡ್ತಾ ಇತ್ತು. ಇವತ್ತೇನಾಗಿದೆ, ಅದೇ ಭಯೋತ್ಪಾದಕರು ಇವತ್ತು ಪಾಕಿಸ್ತಾನದ ವಿರುದ್ಧ ಮುಗಿಬಿದ್ದಿದ್ದಾರೆ. ಸೊ ಯುಎಸ್ ನ ಏಡ್ ಏನಕ್ಕೆ ಬಳಕೆಯಾಗಿದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಭಯೋತ್ಪಾದನೆಗೆ ಕುಮ್ಮಕ್ಕನ್ನ ನೀಡೋದಕ್ಕೆ ಬಳಕೆಯಾಗಿದೆ. ಬಾಂಗ್ಲಾದೇಶದಲ್ಲೂ ಕೂಡ ಕ್ಷಿಪ್ರ ಕ್ರಾಂತಿ, ದಂಗೆ ಉಂಟು ಮಾಡುವಲ್ಲಿ ಮತ್ತೆ ಶೇಖ್ ಹಸೀನಾ ನೇತೃತ್ವದ ಸರ್ಕಾರವನ್ನ ಉರುಳಿಸುವಲ್ಲಿ ಇದರ ಹಿಂದೆ ಇರೋ ಕೈವಾಡ ಅಂತ ಅಂದ್ರೆ ಅದು ಯುಎಸ್ ಏಡ್ ನ ಕೈವಾಡ ಇರೋದು ಇತ್ತೀಚೆಗೆ ಬಯಲಾಗಿತ್ತು. ಸೆಪ್ಟೆಂಬರ್ 2024ರಲ್ಲಿ ಸಂಡೇ ಗಾರ್ಡಿಯನ್ ಒಂದು ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡಿತ್ತು. ಏನಪ್ಪಾ ಅಂತ ಹೇಳಿದ್ರೆ, ಯುಎಸ್ ಅಡ್ಮಿನಿಸ್ಟ್ರೇಷನ್ ಹಾಗೂ ಅದರ ಏಜೆನ್ಸಿಗಳು ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರವನ್ನ ಉರುಳಿಸೋದಕ್ಕೆ 2019ರಿಂದಾನೇ ಪಿತೂರಿಯನ್ನ ಹೊಡಿತಂತೆ. ಬಾಂಗ್ಲಾದೇಶದ ರಾಜಕೀಯವನ್ನ ಅಸ್ಥಿರಗೊಳಿಸೋದಕ್ಕೆ ಯುಎಸ್ ಏಡ್ ಮಾರ್ಚ್ 2019ರಿಂದ ಜನವರಿ 2021ರವರೆಗೂ ಕೂಡ ಗ್ರೌಂಡ್ ಲೆವೆಲ್ ನಲ್ಲಿಯೇ ಷಡ್ಯಂತ್ರ ಹೊಡಿತಂತೆ. ಯುಎಸ್ ಏಡ್ ಮಹಮ್ಮದ್ ಯೂನುಸ್ ಜೊತೆಗೆ $802 ಮಿಲಿಯನ್ ಅಂದ್ರೆ 2414 ಬಾಂಗ್ಲಾ ಟಾಕಾದಷ್ಟು ಒಪ್ಪಂದವನ್ನ ಮಾಡ್ಕೊಂಡಿತ್ತಂತೆ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಶೇಖ್ ಹಸೀನಾ ಸರ್ಕಾರ ಉರುಳೋದಕ್ಕೆ ಅಲ್ಲಿ ಕ್ರಾಂತಿ ಆಯ್ತು. ಅಲ್ಲಿನ ಯುವಕರು ಸೇರಿದಂತೆ ಬಾಂಗ್ಲಾದೇಶದ ಪ್ರಜೆಗಳು ಶೇಖ್ ಹಸೀನಾ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿದ್ರು. ಆ ಹೋರಾಟ ಯಾವ ರೀತಿ ಹಿಂಸಾಚಾರಕ್ಕೆ ತಿರುಗ್ತು, ನಂತರ ಯಾವ ಮಟ್ಟಿಗೆ ಹೋಯ್ತು ಅಂತ ಹೇಳಿದ್ರೆ, ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರ ಅಧಿಕೃತ ನಿವಾಸಕ್ಕೆ ನುಗ್ಗಿ ಅಲ್ಲೆಲ್ಲರೂ ಕೂಡ ದಂಗೆಕೋರರು ದಂಗೆಯನ್ನು ಎಬ್ಬಿಸಿದ್ರು. ಇವೆಲ್ಲದರ ಹಿಂದಿರೋದು ಯುಎಸ್ ಏಡ್ ಹಾಗೂ ಜಾರ್ಜ್ ಸೋರೋಸ್ನ ಕೈವಾಡ, ಅವರ ಕರಿನೆರಳು. ಮಾರ್ಚ್ 2017 ಯುಎಸ್ ಏಡ್ ಜೊತೆಗೆ ಜಾರ್ಜ್ ಸೋರೋಸ್ ನಿಕಟ ಸಂಪರ್ಕ, ಹೆರಿಟೇಜ್ ಫೌಂಡೇಶನ್ ನಲ್ಲಿ ಬಟಾಬಯಲು. ಮಾರ್ಚ್ 2017ರಲ್ಲಿ ಹೆರಿಟೇಜ್ ಫೌಂಡೇಶನ್ ಒಂದು ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡಿತ್ತು. ಅದೇನಪ್ಪಾ ಅಂತ ಹೇಳಿದ್ರೆ, ಒಬಾಮಾ ಆಡಳಿತದಲ್ಲಿ ಈ ಯುಎಸ್ ಏಡ್ ಲೆಫ್ಟ್ ಲಿಬರಲ್ ಬಿಲಿಯನೇರ್ ಜಾರ್ಜ್ ಸೋರೋಸ್ ಜೊತೆಗೆ ಯಾವ ರೀತಿ ನಿಕಟ ಸಂಪರ್ಕವನ್ನ, ಒಡನಾಟವನ್ನ ಹೊಂದಿತ್ತು, ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಇದು ಯಾವ ರೀತಿ ಮೂಲಭೂತವಾದವನ್ನ ಪ್ರಮೋಟ್ ಮಾಡ್ತಿತ್ತು ಅಂತ. ಫೆಬ್ರವರಿ 2023 ಅದಾನಿ ಹಿಂಡನ್ಬರ್ಗ್ ವಿವಾದ ದುರ್ಬಳಕೆ, ಮೋದಿ ಸರ್ಕಾರದ ವಿರುದ್ಧ ಸೋರೋಸ್ ವಾಗ್ದಾಳಿ. ಇನ್ನು ಭಾರತದ ರಾಜಕೀಯ ಸುಸ್ಥಿರತೆಯನ್ನ ಡಿಸ್ಟೆಬಿಲೈಸ್ ಮಾಡೋದಕ್ಕೆ, ಭಾರತದಲ್ಲೂ ಕೂಡ ದಂಗೆಯನ್ನ ಕ್ರಿಯೇಟ್ ಮಾಡೋದಕ್ಕೆ, ಪ್ರಜಾಪ್ರಭುತ್ವವನ್ನ ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಜಾರ್ಜ್ ಸೋರೋಸ್ ಹಾಗೂ ಆತನ ಪಟಾಲ ಮೇನಿದೆ ಇನ್ನಿಲ್ಲದ ರೀತಿಯಲ್ಲಿ ಟ್ರೈ ಮಾಡ್ತಾನೆ ಇತ್ತು. ಯುಎಸ್ ಏಡ್ ಕೂಡ ಅದೇ ರೀತಿಯಲ್ಲಿ ಷಡ್ಯಂತ್ರವನ್ನ ಹೂಡ್ತಾ ಇತ್ತು. ಮೋದಿ ಸರ್ಕಾರ ಹಾಗೆ, ಮೋದಿ ಸರ್ಕಾರ ಸರಿ ಇಲ್ಲ, ಒಟ್ನಲ್ಲಿ ಭಾರತದ ಪ್ರಜಾಪ್ರಭುತ್ವವನ್ನ ಒಂದು ಮಟ್ಟಿಗೆ ನಾಶ ಮಾಡಬೇಕು ಅನ್ನೋ ಕುತಂತ್ರವನ್ನ, ಷಡ್ಯಂತ್ರವನ್ನ ಈ ಲೆಫ್ಟ್ ಲಿಬರಲ್ ಗ್ಯಾಂಗ್ ಮಾಡ್ತಾನೆ ಇತ್ತು. ಮೋದಿ ಮತ್ತೆ ಅದಾನಿ ಕಂಡ್ರೆ ಜಾರ್ಜ್ ಸೋರೋಸ್ಗೆ ಅದ್ಯಾಕೆ ಕೋಪ ಅನ್ನೋ ಏನೋ ಗೊತ್ತಾಗ್ತಾ ಇಲ್ಲ. ಮೋದಿ ಹಾಗೂ ಅದಾನಿ ಇಬ್ರು ಕೂಡ ನಿಕಟವರ್ತಿಗಳು.
ಅದಾನಿ ಸ್ಟಾಕ್ ಮಾರ್ಕೆಟ್ ನ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಮೋದಿ ಇಲ್ಲಿವರೆಗೂ ಅದಾನಿ ವಿರುದ್ಧ ಯಾವುದೇ ರೀತಿ ಆಕ್ಷನ್ ತೆಗೆದುಕೊಂಡಿಲ್ಲ, ಅವರ ವಿರುದ್ಧ ಯಾವುದೇ ರೀತಿ ಮಾತನಾಡಿಲ್ಲ. ಈ ಬಗ್ಗೆ ಮೋದಿ ಸಂಸತ್ನಲ್ಲಿ ಉತ್ತರಿಸಲೇಬೇಕು ಅಂತ ಹೇಳಿ ದೂರದ ಅಮೆರಿಕದಲ್ಲಿ ಕುತ್ಕೊಂಡು ನಮ್ಮ ದೇಶದಲ್ಲಿ ಏನ್ ನಡೀತಿದೆ ಅನ್ನೋ ವಿಚಾರದ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದ ಈ ಜಾರ್ಜ್ ಸೋರೋಸ್ ಹಾಗೂ ಆತನ NGO ಇಕೋಸಿಸ್ಟಮ್, ಆತನ ಸುತ್ತಲಿರುವಂತಹ ನೆಟ್ವರ್ಕ್ಗಳು, ಆಕ್ಟಿವಿಸ್ಟ್ಗಳು, ಜರ್ನಲಿಸ್ಟ್ಗಳು ಎಲ್ಲರೂ ಕೂಡ ಮೋದಿ ವಿರುದ್ಧ ಎತ್ತು ಕಟ್ಟೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಪ್ರಯತ್ನವನ್ನ ಮಾಡ್ತಾನೆ ಬಂದ್ರು. ಮೋದಿ ಒಬ್ಬ ಚುನಾವಣಾ ನಿರಂಕುಶಾಧಿಕಾರಿ, ಸರ್ವಾಧಿಕಾರಿ ಅಂತ ಬಿಂಬಿಸೋದಕ್ಕೆ ಇನ್ನಿಲ್ಲದ ರೀತಿಯಲ್ಲಿ ಪ್ರಯತ್ನ ಮಾಡ್ತಾನೆ ಬಂದಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಿಂದೂ ರಾಷ್ಟ್ರೀಯತಾವಾದಿ ರಾಜ್ಯವನ್ನ ಸ್ಥಾಪಿಸುತ್ತಿದ್ದಾರೆ ಅಂತ ಅನ್ಕೊಂಡು ಗಂಭೀರ ಆರೋಪವನ್ನು ಕೂಡ ಮಾಡಿದ್ದ ಈ ಜಾರ್ಜ್ ಸೋರೋಸ್. ಇನ್ನು ಬಿಲಿಯನೇರ್ ಜಾರ್ಜ್ ಸೋರೋಸ್ ಅವರ ವೇತನದಾರರ ಪಟ್ಟಿಯಲ್ಲಿ ಭಾರತದ ಅನೇಕ ಆಕ್ಟಿವಿಸ್ಟ್ಗಳು, ಬುದ್ಧಿಜೀವಿಗಳು, ಎಡಪಂಥೀಯರಿದ್ದಾರೆ. ಅಂಡ್ ವೆರಿ ಶಾಕಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಪುತ್ರಿ ಅಮೃತಾ ಸಿಂಗ್ ಹೆಸರು ಕೂಡ ಇದೆ. ಅಂದ್ರೆ ಜಾರ್ಜ್ ಸೋರೋಸ್ ಓಪನ್ ಸೋರ್ಸ್ ಫೌಂಡೇಶನ್ ನಿಂದ ಇವರು ಕೂಡ ವೇತನವನ್ನ ಪಡೆದಿದ್ದಾರೆ. ಇದು ಓವರ್ ಆಲ್ USAID ಹಾಗೂ ಜಾರ್ಜ್ ಸೋರೋಸ್ನ ಓಪನ್ ಸೋರ್ಸ್ ಫೌಂಡೇಶನ್ ನ ಕರಾಳ ಮುಖ. ಅಂದ್ರೆ ಇವರು ತಮ್ಮ ದೇಶದ ಕೋಟಿ ಹಣವನ್ನು ತೆಗೆದುಕೊಂಡು ಬೇರೆ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದು, ಅಲ್ಲಿ ದಂಗೆ ಏಳ್ಸೋದು, ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ಕುತ್ತು ತೋರದೆ ಇವರ ದುರುದ್ದೇಶ. ಟ್ರಂಪ್ ಹಾಗೂ ಎಲನ್ ಮಸ್ಕ್ ಅಧಿಕಾರಕ್ಕೆ ಬರೋಕೋ ಮುಂಚೆ ಒಂದು ವಾಗ್ದಾನವನ್ನ ಮಾಡಿದ್ರು. ಏನಪ್ಪಾ ಅಂತ ಅಂದ್ರೆ, ಈ ಒಂದು ಅಮೆರಿಕನ್ ಡೀಪ್ ಸ್ಟೇಟ್ ಸ್ಟ್ರಾಟಜಿಯನ್ನ, ಈ ಒಂದು ಅಮೆರಿಕನ್ ಡೀಪ್ ಸ್ಟೇಟ್ ಅನ್ನ ನಾವು ನಾಶ ಮಾಡ್ತೀವಿ, ಮಟ್ಟ ಹಾಕ್ತೀವಿ ಅಂತ ಹೇಳಿ ಇಬ್ರೂ ಕೂಡ ಪ್ರತಿಜ್ಞೆಯನ್ನ ತೊಟ್ಟಿದ್ರು. ಪ್ರಾಬಬ್ಲಿ ದಟ್ ಪ್ರೊಸೆಸ್ ಹ್ಯಾಸ್ ಬಿಗನ್ ನೌ. ಇದು ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇ. ಈಗ ನಾವು ನೋಡ್ತಾ ಇರೋದು ಮೇಲ್ಪದರ ಅಷ್ಟೇ, ಕ್ರೀಮಿ ಲೇಯರ್ ಅಂತೀವಲ್ಲ, ಮೇಲ್ಪದರ ಅಷ್ಟೇನೆ. ಹೋಗ್ತಾ ಇದರ ಆಳಕ್ಕೆ ಇಳಿತಾ ಭಾರತದಲ್ಲಿರುವವರ ಯಾರ್ಯಾರ ಬುಡಕ್ಕಿದು ಬಂದು ಬೀಳುತ್ತೋ ಅನ್ನೋದನ್ನ ನೋಡ್ಬೇಕು. ದೇರ್ ಕುಡ್ ಬಿ ಮೆನಿ ಬೆನಿಫಿಷಿಯರ್ಸ್ ಹಿಯರ್. ಮುಂದಿನ ದಿನಗಳಲ್ಲಿ ನಾವು ಇದನ್ನ ಕ್ಲೋಸ್ ಆಗಿ ನೋಡ್ತಾ ಹೋಗ್ತೀವಿ, ನಿಮ್ಗೂ ಕೂಡ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನೇ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.